ಸುಬ್ರಹ್ಮಣ್ಯ ಉಳ್ಳೇರು ಅಂಚನೆ ಎಲ್ಲಂಜಿದ ಮಲ್ಲ ಪದ್ಯದ ಉತ್ಸವ ಸಮಿತಿದ ಅಧ್ಯಕ್ಷರಾದ ಶ್ರೀಕಾಂತ್ ಶೆಟ್ಟಿ ಉಳ್ಳೇರು, ನಮ್ಮ ಬಾಲಗಣಪತಿ ಸೇವಾ ಟ್ರಸ್ಟ್ದ ಸದಸ್ಯರಾದ ರಮೇಶ್ ಅನ್ನಪಾಡಿ ಉಳ್ಳೇರು ಅಂಚನೆ ಜಯನ್ನೇ ಉಳ್ಳೇರು, ಲಿಂಗಪಣ್ಣೆ ಉಳ್ಳೇರು ಅಂಚನೆ ಪೂರ ಈ ಒಂದು ಸಂದರ್ಭಗಳು ಪೂರ ಪತ್ರಕರ್ತ ಬಂಧುಲೆಲ್ಲ ತುಂಬುರುದ ನಾವು ಯಾವುದೇ ಜಪ ಪೂಜೆ ಹಾಗೆ ಪುನಶ್ಚರಣೆ ಆರಾಧನೆಯನ್ನು ಮಾಡಿದರೂ ಅದಕ್ಕೆ ಅನಂತವಾದಂಥ ಫಲ ಇದೆ. ಪ್ರಶಾಂತ ಕಾಲದಲ್ಲಿ ಆ ಏಕಾಗ್ರತೆಯ ಮನಸ್ಸಿನಿಂದ ದೇವರ ಧ್ಯಾನವನ್ನು ಮಾಡಿದರೂ ಕೂಡ ಅನಂತವಾದ ಫಲ ಇದೆ. ಇಂತಹ ಪುಣ್ಯ ಕಾಲದಲ್ಲಿ ಜರುಗುವಂತಹ ಬಾಲಗಣಪತಿ ಹೋಮ ಈ ಕ್ಷೇತ್ರದ ವೈಶಿಷ್ಟ್ಯವಾಗಿದೆ. ಸುಮಾರು 1999ರಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾವು ಮುನ್ನುಡಿಯನ್ನು ಬರೆದಿದ್ದೇವೆ. ಬಹಳ ಪುರಾತನವಾದಂಥ, ವಿಶೇಷವಾಗಿ ಶರವು ಕ್ಷೇತ್ರ ಮಹಾತ್ಮೆ ಆ ಕಥೆಯನ್ನು ಕೇಳದವರಿಲ್ಲ. ಶರವು ಕ್ಷೇತ್ರ ಮಹಾತ್ಮೆಯಲ್ಲಿ ಉಲ್ಲೇಖ ಇರುವಂಥ ಈ ಪುಣ್ಯಭೂಮಿಯಲ್ಲಿ ಬಾಲಗಣಪತಿ ದೇವರ ಆರಾಧನೆ ನಡೆಯುತ್ತಾ ಇದೆ. ಪಶ್ಚಿಮಾಭಿಮುಖವಾಗಿ ಲಿಂಗ ರೂಪದಲ್ಲಿ ಬಾಲಗಣಪತಿ ದೇವರ ಆರಾಧನೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಹೇಳಿದರೂ ಪ್ರತ್ಯೇಕವಾಗಿ ಸುತ್ತುಪವಳಿ, ತೀರ್ಥಮಂಟಪ, ಗರ್ಭಗುಡಿಯನ್ನು ಹೊಂದಿರುವಂತಹ ಬಾಲಗಣಪತಿ ದೇವರ ಆರಾಧನೆ ಅಂತ ಹೇಳಿದರೆ ಅದು ನಮ್ಮ ಅನ್ನಪಾಡಿ ಕ್ಷೇತ್ರದಲ್ಲಿ ಮಾತ್ರ. ಬೇರೆ ದೇವಸ್ಥಾನಗಳಲ್ಲಿ ಉಪದೇವತೆಯಾಗಿ ಬಾಲಗಣಪತಿ ದೇವರ ಆರಾಧನೆ ಇರಬಹುದು. ಪ್ರಧಾನ ದೇವತೆಯಾಗಿ ಆರಾಧನೆಗೊಳ್ಳುವಂಥ ಏಕೈಕ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಅದು ಅನ್ನಪಾಡಿಯ ಬಾಲಗಣಪತಿ ಕ್ಷೇತ್ರ. ಹಾಗೆ ಇಲ್ಲಿ ಸಂತತಿ ವಿಹೀನರಾದವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಂತತಿ ಪ್ರಾಪ್ತಿಯಾದಂಥ ದೃಷ್ಟಾಂತಗಳಿದೆ. ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗೆ ಇಲ್ಲಿ ಬಾಲಗಣಪತಿ ಹೋಮವನ್ನು ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರಿದ್ದಾರೆ. ಅದೇ ರೀತಿಯಾಗಿ ಮನೆ, ಒಂದು ಪಕ್ಷಿಗಾದರೂ ಒಂದು ಗೂಡು ಬೇಕು, ಹಾಗೆ ಮನುಷ್ಯನಿಗೆ ಮನೆ ಬೇಕು ಇರುವಂಥ ನಿಯಮ ಇದೆ. ಎಷ್ಟೋ ಜನ ಮಹಾಗಣಪತಿಯಾಗಿ ಪೂಜಿಸಲ್ಪಡ್ತಿದ್ದೀವಿ, ಬಾಲಗಣಪತಿ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಸ್ವರ್ಣ ಪ್ರಶ್ನೆ ಆದ ಸಂದರ್ಭದಲ್ಲಿ ಕಂಡುಬಂದ ವಿಶೇಷ ಏನೆಂದರೆ ಗಣಪತಿ ದೇವರು ಕೇಳಿದ್ದನ್ನು ಕೊಡುವವ ಅಂತ. ಭಕ್ತರು ಏನು ಕೇಳ್ತಾರೆ ಅದಕ್ಕೆಲ್ಲ ತಥಾಸ್ತು ಅನ್ನುವ ಗುಣವುಳ್ಳವ ಅಂತ. ಹಾಗೆ ಕಷ್ಟದ ಕಾಲದಲ್ಲಿ, ಜೀವನವೇ ಬೇಡ ಅನ್ನುವ ಸಂದರ್ಭದಲ್ಲಿ ನನಗೆ ಅದನ್ನು ಅನುಗ್ರಹಿಸು ಅನ್ನುವ ಸಂದರ್ಭದಲ್ಲಿ ಅದಕ್ಕೂ ತಥಾಸ್ತು ಅಂದವ ಈ ಗಣಪ ಅಂತ ಹೇಳುವಾಗ ಜ್ಯೋತಿಷ್ಯರು ಹೇಳಿದರು, ಇದು ಮಹಾಗಣಪತಿ ಅಲ್ಲ, ಇದು ಬಾಲಗಣಪತಿ ಅಂತ. ದೇವರಿಗೆ ಯಾವುದು ಕೊಡಬೇಕು ಕೊಡಬಾರ್ದು ಅಂತ ಗೊತ್ತಿರುವುದಿಲ್ಲ. ಎಲ್ಲದಕ್ಕೂ ತಥಾಸ್ತು ಹೇಳುವ ಈ ಒಂದು ವಿಶೇಷ ಅನುಗ್ರಹ ಮೂರ್ತಿ ಈ ಬಾಲಗಣಪತಿ ಅಂತ ಆಯಿತು. ಅದರ ನಂತರ ಈ ಬಾಲಗಣಪತಿ ದೇವರು ಅಂತ ಇಲ್ಲಿ ಪೂಜಿಸಲ್ಪಡುವಂಥ ಸಂದರ್ಭ ಬಂದಿತ್ತು.